ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ಶಾಪಿಂಗ್ ವಿಡಿಯೋನ ಮಾಡ್ತಾ ಇರೋದು. ಶಾಪಿಂಗ್ಗೆ ಹೋಗ್ತಾ ಇರೋದು ನಾನೊಂದು ಹಿಂದಿ ಸಾಂಗ್ಗೆ ರೀಲ್ಸ್ ಮಾಡಿದ್ದೆ. ಅದನ್ನು ನೋಡಿಕೊಂಡು ನಾನು ಕೂಡ ಮಾಡ್ತೀನಿ ಅಂದ್ಕೊಂಡು ಹೇಳ್ದೆ. ಅದಕ್ಕೋಸ್ಕರ ಅವನ ಅಮ್ಮನ ಹತ್ರ ಹೇಳ್ದೆ, ನಾನು ಆ ಸ್ಟೆಪ್ ಹಾಕ್ತೀನಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳ್ದೆ. ಹಾಗಾಗಿ ಅವನು 2 ಸ್ಟೆಪ್ಪನ್ನು ಕಲ್ತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ನೋಡ್ಬೋದು. ತೌಬಾ ಸ್ಟೆಪ್ಪನ್ನು ಹಾಕ್ತಿರೋದು. ಮನೆಯಿಂದ ಹೊರಡ್ತಿದ್ದಂಗೆ ದಿಢೀರ್ ಅಂತ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಇವತ್ತು ಶಾಪಿಂಗ್ಗೋಸ್ಕರ ನಾನು, ಹೆಂಡತಿ ಹಾಗೂ ಅಭಿ ಹಾಗೆ ಆಂಟಿನೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅಪ್ಪು ನಮ್ಮ ಜೊತೆ ಬಂದಿಲ್ಲ, ಅವನಿಗೆ ಟ್ಯೂಷನ್ ಇರೋದ್ರಿಂದ ಅವನು ಅಲ್ಲೇ ಇದ್ದಾನೆ ಮನೆ ಹತ್ರ. ಕೇರಳದಲ್ಲಿ ಭಾರಿ ಮಳೆಯಿಂದ ಎಲ್ಲ ಕಡೆ ನೀರು ತುಂಬ್ತಾ ಇದೆ. ಹಾಗೆಯೇ ಎಲ್ಲ ಕಡೆ ರೋಡು ಕೂಡ ಬ್ಲಾಕ್ ಆಗಿದೆ. ನೀರು ತುಂಬಿರೋ ಜಾಗದಲ್ಲಿ ಇರೋ ಜನರೆಲ್ಲರೂ ಕ್ಯಾಂಪಿಗೆ ಸೇರ್ಕೊಳ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ನಮ್ಮ ಏರಿಯಾದಲ್ಲಿ ನೀರು ತುಂಬೋಕ್ಕಿಂತ ಮೊದಲೇ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇರೋದು. ಇಲ್ಲಿ ಹೋಗ್ತಾ ಇರೋ ರೋಡಲ್ಲಿ ಎಲ್ಲ ಕಡೆ ನೀರು ತುಂಬೋ ಸಾಧ್ಯತೆ ಇದೆ. ಡ್ಯಾಮ್ ಎಲ್ಲ ಓಪನ್ ಮಾಡೋ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ನೀರಿನ ಅಳತೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬೈ ಚಾನ್ಸ್ ಡ್ಯಾಮು ಕೂಡ ಓಪನ್ ಮಾಡಿಬಿಟ್ರೆ ನೀರು ಪಟ್ಟಂತ ತುಂಬೋ ಚಾನ್ಸಸ್ ಇದೆ. ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿರೋ ಒಂದು ಸೂಪರ್ ಮಾರ್ಕೆಟ್ ಇದು ನೋಡ್ತಾ ಇರೋದು. ಅಲ್ಲಿ ನಾವು ಬಂದು ಮುಟ್ಟಿದ್ದೀವಿ. ದೊಡ್ಡಮ್ಮ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲರೂ ಬರ್ತಾರಂತ ಹೇಳಿದ್ದಾರೆ. ಅವ್ರ ಮನೆ ಹತ್ರ ನೀರು ತುಂಬೋ ಸಾಧ್ಯತೆ ಇದೆ. ಹಾಗೆಯೇ ಅವರು ಲಾಸ್ಟ್ ಪ್ರಳಯದಲ್ಲಿ ನಮ್ಮ ಮನೆ ಹತ್ರನೇ ಬಂದು ಅವರು ಇದ್ದಿದ್ದು. ಹಾಗೆಯೇ ನಮ್ಮ ಮನೆ ಹತ್ರ ಅಷ್ಟು ನೀರು ಬರಲ್ಲ, ಮೇಲಕ್ಕೆ ಬರಲ್ಲ, ಕೆಳಗಡೆನೇ ನೀರು ತುಂಬಿರುತ್ತೆ. ನಾನು ಕೆಳಗಡೆ ವಿಡಿಯೋ ತೋರಿಸಿದ್ದೀನಿ, ಅಲ್ಲಿ ತನಕನೇ ನೀರು ತುಂಬುತ್ತೆ, ಮೇಲ್ಗಡೆ ಬರಲ್ಲ. ನಮ್ಮ ಮನೆ ಸ್ವಲ್ಪ ಹೈಟ್ ಇರೋದ್ರಿಂದ ನೀರು ಮೇಲಕ್ಕೆ ಬರಲ್ಲ. ಹಾಗಾಗಿ ಅವರೆಲ್ಲರೂ ಬರ್ತಾ ಇದ್ದಾರೆ. ಹಾಗೆಯೇ ಶಾಪಿಂಗ್ಗೆ ಬರ್ತಿದ್ದಂಗೆ ನೋಡ್ಬೋದು, ಅಭಿ ಅವನಿಗೆ ಬೇಕಾಗಿರೋದನ್ನು ತೊಗೊಳ್ಳಿಕ್ಕೋಸ್ಕರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಶಾಪಿಂಗ್ ಮಾಡೋಕ್ಕೆ ಕೊಡಲ್ಲ. ಏದಿ ಅಂಗಡಿ അതെന്തിട്ട് സാമാൻ ആപ്പിൾ കട്ട് ചെയ്യണത് ಅದು ಬೇಡ ಹೆಂಡತಿ ಆಂಟಿ ಇಬ್ಬರು ಸೇರಿಕೊಂಡು ಆ ಕಡೆ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ಇವನು ಕೂಡ ಹೋಗಿಬಿಟ್ರೆ ಟ್ರೋಲಿ ತೊಗೊಂಡು ಓಡಾಡ್ತಾನೆ. ಅದಕ್ಕೋಸ್ಕರ ನಾನು ಅವನ ಈ ಕಡೆ ಕರ್ಕೊಂಡು ಬಂದ್ಕೊಂಡು ಬೇರೆ ಏನಾದರೂ ತೊಗೊಂಡ್ಕೊಂಡು ಹೇಳಿದೆ. ಹಾಗೆಯೇ ಅವನು ಇದು ನನಗೆ ಬೇಕು ಅಂತ ಹೇಳ್ದೆ. ಹೊರಗಡೆ ತೆಗೆದು ನಾನು ತೋರಿಸ್ತಿದ್ದಂಗೆ ಅವ್ನು ಗೊತ್ತಾಯಿತು ಇದು ಏನಪ್ಪ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ಅದು ಬೇಡ ಅಂದ್ಕೊಂಡು ಟಾಯ್ಸ್ ಇರೋ ಸೆಕ್ಷನ್ ಹತ್ರ ಬಂದ್ಕೊಂಡು ಅವನಿಗೆ ಬೇಕಾಗಿರೋದು ಏನೇನು ಬೇಕು ಅಂದ್ಕೊಂಡು ನೋಡ್ತಾ ಇದ್ದಾನೆ. കുഞ്ഞു ബലൂൺ ഇത് മതി. പി കാണിക്കുന്നു. ഈ ബലൂൺ ഇങ്ങനെ വലുതാവണത്. എത്ര നോക്കട്ടെ അതിന്, ഇത് നോക്കട്ടെ. ഇത് കുറച്ച് ചെറിയ പാക്കറ്റാണ്. രണ്ടെണ്ണല്ല, അങ്ങനെതാ മതിയാ. ಎಲ್ಲ ಕಡೆ ಅಭಿ ಓಡಾಡಾದ ನಂತರ ಲಾಸ್ಟ್ ಅವನ ಕೈಯಲ್ಲಿ ಒಂದು ಬಲೂನ್ ಪ್ಯಾಕೆಟ್ ಸಿಕ್ತು. ಅದನ್ನು ತಗೊಂಡು ಅವನು ಹೋಗ್ತಾ ಇರೋದು ನೋಡ್ತಾ ಇರೋದು. ಹಾಗೆಯೇ ಆಂಟಿ ಹೆಂಡತಿ ಕೂಡ ಇಬ್ಬರು ಸೇರಿಕೊಂಡು ಶಾಪಿಂಗ್ ಎಲ್ಲ ಮುಗಿಸಾಯಿತು. ಹಾಗೆಯೇ ಅದನ್ನು ತಗೊಂಡು ಡಿಕ್ಕಿಲಿ ಇಟ್ಬಿಟ್ವಿ. ಹಾಗೆಯೇ ಹೊರಗಡೆ ಬಂದರೆ ಅಭಿಗೆ ತಿನ್ನೋಕ್ಕೆ ಬೇಕು, ಇಲ್ಲಾಂದರೆ ಕುಡಿಯೋಕೆ ಏನಾದರೂ ಬೇಕು. ಅದೇ ನಾವು ಸೂಪರ್ ಮಾರ್ಕೆಟ್ ಬಂದಿರೋ ಸೈಡಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಮೇಲ್ಗಡೆ ಬಂದ್ವಿ. ನಾವೆಲ್ಲರೂ ಸೇರಿಕೊಂಡು ಆರ್ಡ್ರ್ ಮಾಡಾದ ನಂತರ 10-15 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಅಭಿನೂ ಕೂಡ ಅವನಿಗೆ ಬೇಕಾಗಿರೋದು ಆರ್ಡ್ರ್ ಕೊಟ್ಟ. ಅವನು ಆರ್ಡ್ರ್ ಮಾಡಿರೋದು ಅವನಿಗೆ ಬೇಗನೆ ಸಿಗಬೇಕು, ಸಿಕ್ಕಲಿಲ್ಲ ಅಂದರೆ ಬೇರೆ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡು ಹೇಳ್ತಾನೆ. ಹಾಗೆಯೇ ಆ ಕಡೆ ತುಂಬಾ ಇದು ಮಾಡ್ತಾ ಇದ್ದ. ಅವನು ವೆಯ್ಟ್ ಮಾಡಿ ಸಾಕಾಗಿ ಆದ ನಂತರ ನಾವು ಮಾಡಿರೋ ಆರ್ಡ್ರ್ ಬಂತು. ಹಾಗೆಯೇ ಅವನು ಕೂಡ ಸೈಲೆಂಟ್ ಆಗಿಬಿಟ್ಟ. അത് കളയാൻ പറ്റുന്നില്ല, അത് ഞാൻ ചെയ്യാം. ಶಾಪಿಂಗು ಫುಡ್ಡಿಂಗು ಎಲ್ಲ ಮುಗ್ದಾದ ನಂತರ ವಾಪಸ್ ಮನೆಗೆ ಹೋಗೋಣ ಅಂದ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಬರೋ ದಾರಿಯಲ್ಲಿ ನೋಡ್ಬೋದು ಮಳೆನೂ ಕೂಡ ಕಡಿಮೆ ಆಗಿದೆ.
അപ്പുറത്തുള്ള ഒരു ബീച്ച് അവിടുന്ന് ಹಾಗೆಯೇ ಗೈಸ್ ಹೋಗೋ ದಾರಿಯಲ್ಲಿ ಫ್ರೆಶ್ ಮೀನು ಸಿಕ್ತು. ಹಾಗೆಯೇ ಮೀನನ್ನು ಕೂಡ ತಗೊಂಡು ಹೋಗೋಣ ಅಂದ್ಕೊಂಡು ಮೀನನ್ನು ತಗೊಳ್ತಾ ಇರೋದು ನೋಡ್ಬೋದು. ಇದು ಕೊಳುವ ಅಂತಾರೆ ಇದಕ್ಕೆ, ಇಲ್ಲಿಯ ಸ್ಪೆಷಲ್ ಮೀನಾಗಿದೆ ಇದು. ಈ ಮೀನು ಬಂದುಬಿಟ್ಟು ಅಪ್ಪು ಅಬ್ಬಿಗೆ ತುಂಬ ಇಷ್ಟ. ಅವರು ಚೆನ್ನಾಗಿ ತಿಂತಾರೆ ಇದನ್ನು. ಬೇರೆ ಮೀನುಗಳನ್ನ ತೊಗೊಂಡೋದ್ರೆ ಮುಳ್ಳಿರುತ್ತೆ, ಅದಕ್ಕೋಸ್ಕರ ಅವರು ತಿನ್ನಲ್ಲ. ಇದಾದರೆ ಅವರು ಬಾಯಲ್ಲಿ ಜಗಿಬಹುದು. ಸೂಪರಾಗಿ ಫ್ರೈನೂ ಮಾಡ್ಬೋದು, ಹಾಗೆಯೇ ಕರಿನೂ ಕೂಡ ಮಾಡ್ಬೋದು. ಇವತ್ತಿನ ಎಲ್ಲ ಶಾಪಿಂಗ್ ಮುಗ್ದಾದ ನಂತರ ಮನೆ ಹತ್ರ ಮುಟ್ತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲೇ ನಾವು ಮನೆ ಹತ್ರ ಮುಟ್ತೀವಿ. ಹಾಗೆಯೇ ಮನೆ ಹತ್ರ ಮುಟ್ತಾ ಇದ್ದಂಗೆ ಸ್ವಲ್ಪ ಹೊತ್ತಾದ ನಂತರ ದೊಡ್ಡಮ್ಮನ ಕೊಡುವ ಬಂದರು. ಹಾಗೆಯೇ ದೊಡ್ಡಮ್ಮನ ಮಕ್ಕಳು ಕೂಡ ಬಂದಿದ್ದಾರೆ. ಹಾಗೆಯೇ ಅವರು ಆಟೋ ರಿಕ್ಷಾದಲ್ಲಿ ಇಳಿತಾ ಇದ್ದಾರೆ. ಹಾಗೆಯೇ ಅಕ್ಕ ಭಾವ ಸ್ವಲ್ಪ ಹೊತ್ತಾದ ನಂತರ ಬರ್ತಾರೆ. ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಹಾಗೆಯೇ ಅವರು ಬಂದಿರೋದ್ರಿಂದ ಅಭಿ ಅಪ್ಪು ಇಬ್ಬರು ಹ್ಯಾಪಿಯಾಗಿದ್ದಾರೆ. ಯಾಕಂದರೆ ಮನೆ ಹತ್ರ ಆಟ ಆಡಲಿಕ್ಕೆ ಹೊರಗಡೆ ಹೋಗಲ್ಲ ಅವರು. ಓಕೆ ಗಾಯ್ಸ್, ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಗಾಯ್ಸ್, ಬಾಯ್.